ಅನೇಕ ಬಾರಿ ವಿಶೇಷ ಆವಿಷ್ಕಾರಗಳು ಆದದ್ದು ಆಕಸ್ಮಿಕವಾಗಿ ಏನೋ ಕಂಡು ಹಿಡಿಯೋಕೆ ಹೋಗಿ ಇನ್ನೇನೋ ವಿಶೇಷವಾಗಿ ಕಂಡು ಹಿಡಿದಂಥ ಉದಾಹರಣೆಗಳು ಬೇಕಾದಷ್ಟಿದ್ದಾವೆ. ಅಥವಾ ಯಾವುದೋ ಒಂದು ಯೋಜನೆಯನ್ನು ಆ ಯೋಚನೆಯನ್ನು ಮುಂದುವರಿಸಿ ಮೂಲಕ್ಕಿಂತ ತೀರಾ ಭಿನ್ನವಾದಂಥ ಹೊಸ ಚಿಂತನೆ ಬಂದಿರೋದು ಆಶ್ಚರ್ಯ ಏನಲ್ಲ. ಅಮೇರಿಕೆಯಲ್ಲಿ ಒಬ್ಬ ಹುಡುಗ ವಿದ್ಯುತ್ ಶಕ್ತಿಯ ಆಟಿಕೆಗಳನ್ನು ಮಾಡ್ತಾ ಇದ್ದ. ಈ ಅಮೇರಿಕೆಗೆ ವಲಸೆ ಬಂದಿದ್ದಂಥ ಯಹೂದಿ ಕೋವೆನ್ ಅನ್ನುವಂಥ ದಂಪತಿಗಳು, ಅವರು 9 ಮಕ್ಕಳು ಅವರಿಗೆ. ಅದರಲ್ಲಿ 8ನೇಯವನು ಜೋಶುವಾ ಲಿಯೋನೆಲ್ ಕೋವೆನ್ ಅಂತ ಹೆಸರೊಂದು, ಜೋಶುವಾ ಕೋವೆನ್ ಅಂತ. ದಿನಕ್ಕೊಂದು ಹೊಸ ಆಟ ಸಾಮಾನು ಮಾಡ್ತಿದ್ದ ಅವನು. ವಿಚಿತ್ರ ಆಟ ಸಾಮಾನು ಮಾಡೋನು. ಈ ಸೆಲ್ ತರೋದು, ವೈರ್ ಜೋಡಿಸೋದು, ಬಲ್ಬ್ ಹಾಕೋದು, ಏನೋ ಆಟ ಆಡೋದು. ಒಂದು ದಿವಸ ಅವನು ಏನು ಮಾಡಿದ, ಹೂವಿನ ಬುಟ್ಟಿಯೊಳಗೆ ಒಂದು ಬಲ್ಬ್ ಇಟ್ಟ, ಅದ್ರ ಮೇಲೆಲ್ಲ ಹೂ ಹಾಕಿದ, ಹೊರಗಡೆ ಸ್ವಿಚ್ ಇಟ್ಟ. ಆನ್ ಮಾಡಿದ ತಕ್ಷಣ ಆ ಒಳಗಡೆ ಬುಟ್ಟಿಯೊಳಗೆ ಬೆಳಕು ಚಿಮ್ಮಿ ಆ ಹೂಗಳ ಮೂಲಕ ಪ್ರಸರಣ ಆಗಿ ವಿಶೇಷ ಕಾಂತಿಯಿಂದ ಹೊಳಿತಾ ಇದ್ದ ಹೂ. ಇದನ್ನೊಬ್ಬ ಹುಡುಗನ ಮನುಷ್ಯ ನೋಡಿದ, ಬ್ರಿಟಿಷ್ ವ್ಯಕ್ತಿ ಡೇವಿಡ್ ಮಿಸೆಲ್ ನಾವು ನೋಡ್ಕೊಂಡ. ಅದನ್ನ ತೊಗೊಂಡು ಹೋದ, ಪೇಟೆಂಟ್ ಮಾಡಿಸಿದ. ಅಮೇರಿಕೆಯೊಳಗೆ ಕಾನ್ರಾಡ್ ಹ್ಯೂಬರ್ಟ್ ಅನ್ನೋನು ಮಾರಿಬಿಟ್ಟ ಅದನ್ನು. ಆ ಹ್ಯೂಬರ್ಟ್ ಏನು ಮಾಡ್ತಿದ್ದ ಅಂದರೆ, ಆ ಹುಡುಗ ಮಾಡಿದ್ದಲ್ಲ ಬಲ್ಬ್ ಬಿಟ್ಟು ವೈರ್ ಕನೆಕ್ಟ್ ಮಾಡೋದು, ಆ ಬಲ್ಬಿನ ಸುತ್ತು ಒಂದು ಪೇಪರ್ ಸುತ್ತಿದ ಅವನು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರುತ್ತೆ. ಒಂದು ಸಣ್ಣ ಬಲ್ಬು ಒಂದು ಕಾಗದ ಸುರುಳಿ ಮಾಡಿದ, ದಪ್ಪ ಕಾಳು ಸುರುಳಿ ಮಾಡಿದ, ಬಲ್ಬ್ ಒಳಗಿಟ್ಟ, ಹಿಂದಿನ ಭಾಗ ಮುಚ್ಚಿಬಿಟ್ಟ. ಕಲ್ಪನೆ ಮಾಡಿ, ಆಗ ಮುಂದೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಬೆಳಕು ಬರ್ತಿತ್ತಲ್ಲ, ಆ ಕೊಳವೆ ಮೂಲಕ ಹೊರಗೆ ಬರಬೇಕದು. ಹೀಗೆ ತಿರುಗಿಸಿದಾಗ ತನಗೆ ಎಲ್ಲಿ ಬೇಕೋ ಬೆಳಕಲ್ಲಿ ತಿರುಗಿಸ್ಬೋದಾಗಿತ್ತು. ದೊಡ್ಡ ಆಶ್ಚರ್ಯ ಅನಿಸ್ಬಿಡುತ್ತೆ ಅವನಿಗೆ. ಬೆಳಕನ್ನು ಹಿಡ್ಕೊಳ್ಳೋದಷ್ಟೇ ಅಲ್ಲ, ನನಗೆ ಎಲ್ಲಿ ಬೇಕಾದ್ರೂ ತಿರುಗಿಸ್ಬೋದಲ್ಲ ಅದನ್ನು. ಅದಕ್ಕೊಂದು ಹೆಸರು ಕೊಟ್ಟ, ಇಲೆಕ್ಟ್ರಿಕ್ ಟಾರ್ಚ್ ಅಂತ ಹೆಸರಿಟ್ಟ. ಅದು ಮುಂದೆ ಬೆಳೆಸ್ಕೊಂಡು ಹೋದ. ಬರೀ ಕಾಗದ ಯಾಕಿರಬೇಕು, ಒಳಗಡೆ ಬೆಳಕಿಟ್ಟು ಸುತ್ತಲೂ ಹಿತ್ತಾಳಿದೆ ಒಂದು ಕೊಳವೆ ಮಾಡಿ ಪ್ರತಿಫಲಕ್ಕೆ ಇಟ್ಟಾಗ ಇನ್ನೂ ಬೆಳಕು ಜೋರಾಗಿ ಬರೋಕ್ಕೆ ಶುರು ಆಯಿತು. ಮಜಾ ನೋಡಿ. ಹೊರಗಡೆ ಇತ್ತಲ್ಲ ಸ್ವಿಚ್ಚು, ಅದ್ರ ಒಳಗೆ ತಂದುಬಿಟ್ಟ. ಸೆಲ್ಲೆಲ್ಲ ಆ ಕೊಳವೆಳೆಗೆ ಸೇರಿಸಿ ಮೇಲೆ ಒಂದು ಸ್ವಿಚ್ ಕೊಟ್ಟ, ಅಲ್ಲೇ ಕೈಲಿ ಬರುತ್ತೆ. ಅಂದರೆ ಏನೂ ಬೇಕಾಗಿಲ್ಲ ನಿಮಗೆ, ಎಲ್ಲಿ ಬೇಕಾದಲ್ಲಿ ತೊಗೊಂಡು ಹೋಗ್ಬೋದಲ್ಲ. ಜನಕ್ಕೆ ಆಶ್ಚರ್ಯ ಅಂದರೆ, ಆಗ ಬೆಳಕು ಅಂದರೆ ಸೂರ್ಯ, ಬೆಳಕನ್ನು ಇಟ್ಕೊಳ್ಳೋದು ಕಷ್ಟ ಅಂತ ಪ್ರಸಂಗದಲ್ಲಿ ಬೆಳಕನ್ನು ಜೇಬ್ನಲ್ಲಿ ಇಟ್ಕೊಂಡು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದಲ್ಲ. ಕತ್ಲೆಗೆ ಹೋಗೋದು ಭಯನೇ ಅನಿಸ್ತಿಲ್ಲ ಅವಾಗ. ಯಾಕಂದರೆ ಬೇಕನಲ್ಲಿ ಇದೆಯಲ್ಲ ಬೆಳಕಿನ ಕೊಳವೆ ಅಂತ. ದವಾಖಾನೆಯಲ್ಲಿ ಡಾಕ್ಟ್ರಿಗೆ ಪ್ರಯೋಜನ ಆಗೋಕ್ಕೆ ಶುರು ಆಯಿತು. ಬಾಯಿ ನೋಡ್ಬೇಕಾದ್ರೆ ಏನು ಮಾಡಬೇಕು, ಕ್ಯಾಂಡಲ್ ಹಚ್ಚಿ ನೋಡ್ಬೇಕಾಗ್ತಿತ್ತು. ಹೀಗಾಗಿ ಆ ಟಾರ್ಚಿನೊಳಗೆ ಪ್ರತಿಷ್ಠೆಯ ಲಕ್ಷಣ ಆಗೋದಲ್ಲದೆ ನಿಧಾನಕ್ಕೆ ಬದಲಾವಣೆ ಮಾಡ್ತಾ ಹೊಸ ಬ್ಯಾಟ್ರಿಗಳು ಬಂದು. ಆ ಕಾನ್ರಾಡ್ ಹ್ಯೂಬರ್ಟ್ ಏನು ಮಾಡಿದ ಅಂದರೆ, ಹೊಸ ಕಂಪ್ನಿ ಹೆಸರಿಡಬೇಕಲ್ಲ, ಒಂದು ಕಂಪ್ನಿ ಮಾಡಿದ, ದಿ ಅಮೇರಿಕನ್ ಎವರ್ ರೆಡಿ ಕಂಪನಿ ಅಂದ. ಎವರ್ ರೆಡಿ, ಅದು ಯಾವಾಗಲೂ ತಯಾರಾಗಿರ್ತದೆ ಅಂತ, ಬೇಕಾದ ಲೈಟ್ ಕೊಡ್ತದೆ, ನಿಮ್ಮ ಕೈಯಲ್ಲಿ ಬೆಳಕಿದೆ ಅಂತ ಅಡ್ವರ್ಟೈಸ್ ಮಾಡೋರು. ತನ್ನ ಕಂಪ್ನಿನ ಎವರ್ ರೆಡಿ ಅಂತ ಕಂಪನಿ ಹೆಸರಿಂದ ಮಾರೋಕ್ಕೆ ಶುರು ಮಾಡಿದ. ತಾವು ಕೇಳಿದ್ದೀರಿ, ಎವರ್ ರೆಡಿ ಈಸ್ ಅ ಬಿಗ್ ಕಂಪ್ನಿ, ಭಾಳ ದೊಡ್ಡ ಕಂಪನಿ ಈಗದು. ಆ ಕಂಪ್ನಿ ವಾರ್ಷಿಕ ಆದಾಯ ಎಷ್ಟು ಗೊತ್ತೇ ಸ್ವಾಮಿ? 2,50,000 ಕೋಟಿ ರೂಪಾಯಿಗಳು. ಯಾಕೆ ಇದನ್ನು ಹೇಳಿದೆ ಅಂದರೆ, ನಮ್ಮ ಮನಸ್ಸಿಗೆ ಹೊಳೆಯುವಂಥ ಯಾವುದೇ ಒಂದು ಚಿಂತನೆ, ಯೋಜನೆ ಅಪ್ರಯೋಜಕ ಅಲ್ಲ. ನಾವು ಬಹಳಷ್ಟು ಜನ ಏನು ಮಾಡ್ತೀವಿ ಅಂದರೆ, ಒಂದು ಒಳ್ಳೆ ಐಡಿಯಾ ಹೊಡೆದಿರುತ್ತೆ ತಲೆಗೆ, 1-2 ದಿವಸ ಆಮೇಲೆ ಬಿಟ್ಬಿಡ್ತೀವಿ ಅದನ್ನು. ಮತ್ತಾರು ಮಾಡಿದಾಗ, ಮೊದಲೇ ಗೊತ್ತಿತ್ತು ನನಗಿದು ಅಂತ ಹೇಳ್ತೀವಿ. ಹೊಳೆದ ಚಿಂತನೆಯನ್ನು ಎಲ್ಲೋ ದಾಖಲೆ ಮಾಡಬೇಕು, ಅದನ್ನು ಪ್ರಯೋಗ ಮಾಡಬೇಕು. ಮಾಡೋದು ಹೊಸ ಆವಿಷ್ಕಾರ ಆಗ್ತದೆ, ಪ್ರಪಂಚಕ್ಕೊಂದು ದೊಡ್ಡ ಕೊಡುಗೆ ಆಗ್ತದೆ. ಹ್ಯೂಬರ್ಟನ ಬೆಳಕಿನ ಕೊಳವೆ ಹೊಸ ತಂತ್ರಜ್ಞಾನದ ಒಂದು ದೊಡ್ಡ ಕೊಡುಗೆ ಆದದ್ದು ಅದ್ಭುತ ರಮ್ಯ ಕಥೆ ಇದು. ಅಂಥ ಚಿಂತನೆಯ ಹೊಳಗಳು ನಮ್ಮ ಮಕ್ಕಳಿಗೂ ಬರೋ ಹಾಗೆ ಮಾಡ್ಬೋದೇ ನಾವು? ನಮ್ಮ ಶಿಕ್ಷಣ ಅದಕ್ಕೆ ಅವಕಾಶ ಕೊಟ್ಟಿದ್ದೆ. ಪ್ರಯೋಗಶೀಲವಾದಂಥ ಮನಸ್ಸು, ಯಾವುದೇ ಒಂದು ಹೊಸ ವಿಚಾರ ಬಂದರೆ ಅದನ್ನು ದಾಖಲೆ ಮಾಡಬೇಕು, ಪ್ರಯತ್ನ ಮಾಡಬೇಕು. ಇದನ್ನು ಮರೆತೇ ಹೋಗ್ಬಿಡುತ್ತೆ. ಹಾಗೆ ನಮ್ಮ ಮಕ್ಕಳಿಗೆ ಕಲಿಸೋಣ. ಹೊಸ ವಿಚಾರ ಏನಾದರೂ ಬಂದರೆ ಒಂದು ಡೈರಿಯಲ್ಲಿ ಬರೆದಿಡೋ ಮಗು, ಪ್ರಯೋಗ ಮಾಡೋದನ್ನು ಅಂತ ಹೇಳೋಣ. ಆಗ ಬಹುಶಃ ಹೊಸ ಆವಿಷ್ಕಾರಗಳಿಗೆ ನನ್ನ ಮಕ್ಕಳ ಮನಸ್ಸು ಕೂಡ ಆ ಕಡೆ ಒಲಿದಿತ್ತು ಅಂತ ಅನಿಸುತ್ತೆ.